ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು 2024ರಲ್ಲಿ ನಡೆಯುವಂಥ ಒಂದು ಚುನಾವಣೆ ಪ್ರಕ್ರಿಯೆಗಳಿದೆ. ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು, ಪ್ರೌಢಶಾಲಾ ಶಿಕ್ಷಕರಿರ್ಬೋದು ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಏನು ಹೇಳ್ತೇವೆ, ಅದು FDA ಇರ್ಬೋದು, SDA ಇರ್ಬೋದು. ಸೊ ಈ ಎಲ್ಲ ಒಂದು ಶಿಕ್ಷಣ ಇಲಾಖೆಯ ಒಂದು ಸಂಬಂಧಿಸಿದಂತೆ ಈ ಒಂದು ಎಲೆಕ್ಷನ್ ಡಾಟಾ ಅಪ್ಡೇಷನ್ ವರ್ಕನ್ನು ಇಲ್ಲಿ ಕೊಡಲಾಗಿದೆ. ಅಂದರೆ ಇಲ್ಲೇನು ಮಾಡಬೇಕಾಗುತ್ತೆ, ನಮ್ಮ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರುವಂಥ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫಿನ ಒಂದು ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ದ್ಯಾಟ್ ಈಸ್ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ನಲ್ಲಿ. ಸೊ ಆದಮೇಲೆ ಈ ಒಂದು ಲಿಂಕನ್ನು ಈಗಾಗಲೇ ನಾವು ಪ್ರೊವೈಡನ್ನು ಮಾಡ್ತೇವೆ. ಸೊ ಈಗಾಗಲೇ ಯೂಸರ್ ನೇಮನ್ನು ನಿಮಗೆ ಕೊಟ್ಟಿರ್ತಾರೆ ಇಲಾಖೆಯಿಂದ. ಆ ಯೂಸರ್ ನೇಮ್ ಸಾಮಾನ್ಯವಾಗಿ DDO ಕೋಡ್ ಆಗಿರ್ತದೆ. ಇನ್ನು ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರೆ. ಸೊ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡ್ಸನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಲಾಗಿನ್ ಆಗಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಲಾಗಿನ್ ಆದ ನಂತರ ನಮಗೆ ಈ ರೀತಿಯ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಆದಮೇಲೆ ಇಲ್ಲಿ ಏನಂದರೆ ಪ್ರಥಮವಾಗಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಎಂಪ್ಲಾಯ್ ಲಿಸ್ಟ್ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಎಂಪ್ಲಾಯ್ ಲಿಸ್ಟ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಬರುತ್ತೆ, ಒಂದು ಆಲ್ ಎಂಪ್ಲಾಯ್ ಇದೆ, ಇನ್ನೊಂದು ಪೆಂಡಿಂಗ್ ಎಂಪ್ಲಾಯ್, ಎರಡನೇದು ಅಪ್ಡೇಟೆಡ್ ಎಂಪ್ಲಾಯ್. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಆಲ್ ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿ ನೋಡಬೇಕು. ಸೊ ಆಲ್ ಎಂಪ್ಲಾಯ್ ಅಂತ ನಾವು ಕ್ಲಿಕ್ ಮಾಡಿ ನೋಡಿದಾಗ ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಒಂದು ಎಂಪ್ಲಾಯೀಸ್ ಅವರ ಒಂದು ಪಟ್ಟಿ ಬರ್ತದೆ. ಒಂದು ವೇಳೆ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಎಲ್ಲ ಶಿಕ್ಷಕರ ಒಂದು ಪಟ್ಟಿ ಬಂದರೆ ಅಥವಾ ಕ್ಲರಿಕಲ್ ಅವರ ಒಂದು ಪಟ್ಟಿ ಬಂದರೆ ಓಕೆ. ಒಂದು ವೇಳೆ ಬಂದಿಲ್ಲ ಅಂದರೆ ನಾವೇನು ಮಾಡಬೇಕು, ಸೊ ಕೂಡಲೇ ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ, ಆ್ಯಡ್ ನ್ಯೂ ಎಂಪ್ಲಾಯ್ ಅಂತ ಇದೆ. ಸೊ ಆ್ಯಡ್ ನ್ಯೂ ಎಂಪ್ಲಾಯ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ಸನ್ನು ಫಿಲ್ಅಪ್ ಮಾಡಬೇಕು. ಒಂದು ವೇಳೆ ಆಲ್ರೆಡಿ ಕೊಟ್ಟಿರುವಂಥ ಲಿಸ್ಟ್ನಲ್ಲಿ ಅವರ ಹೆಸರು ಇಲ್ಲ ಅಂದರೆ ಡಿಪಾರ್ಟ್ಮೆಂಟು, ಆಫೀಸ್ ನೇಮು, KJD ನಂಬರು, ನೇಮು, ಪೇರೆಂಟ್ ನೇಮು, ಡೆಸಿಗ್ನೇಷನು, ಗ್ರೂಪ್ ಅಂತ ಬಂದಾಗ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಆಗುತ್ತೆ. ಡೇಟ್ ಆಫ್ ಬರ್ತ್ ಇದೆ, ಪೇ ಸ್ಕೇಲು, ಬೇಸಿಕ್ ಪೇ. ಸೊ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ನಾವು ಸಬ್ಮಿಟನ್ನು ಕೊಟ್ಟರೆ ನಮ್ಮ ಎಂಪ್ಲಾಯ್ ಲಿಸ್ಟ್ನಲ್ಲಿ ಇವರು ಕೂಡ ಬಂದು ಆ್ಯಡ್ ಆಗ್ತಾರೆ. ಆಲ್ರೆಡಿ ಏನಾಗಿದೆ, ನಿಮ್ಮ ಒಂದು ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರ ಆಲ್ಮೋಸ್ಟ್ 99.99% ಎಲ್ಲ ಒಂದು ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫಿನ ಪಟ್ಟಿ ಇಲ್ಲಿ ಇರುತ್ತದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಅಪ್ಡೇಟ್ ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ನಾನು ಈಗೇನು ಮಾಡಿದ್ದೀನಿ, ಆಲ್ರೆಡಿ ನಾವು ಅಪ್ಡೇಟ್ ಮಾಡಿದ್ದೀವಿ. ಸೊ ಈ ರೀತಿ ಪಟ್ಟಿ ಬರ್ತದೆ. ಸೊ ಯಾವ ಒಬ್ಬ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ, ಸೊ ಅವರ ಹಿಂದೆ ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಹಿಂದೆ ಸೆಲೆಕ್ಟ್ ಅಂತ ಆಪ್ಷನ್ಸ್ ಇದೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ಆಲ್ರೆಡಿ ಎಲ್ಲ ಮಾಹಿತಿ ಇರುತ್ತೆ. ಸೊ ಒಂದು ಸಲ ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಎಲ್ಲದು ವರ್ಕಿಂಗ್ ಆಫೀಸು, ಪೇ ಸ್ಕೇಲು, ಬೇಸಿಕ್ಕು, ಆಮೇಲೆ ಎಲ್ಲನೂ ವರ್ಕಿಂಗ್ ಕಾನ್ಸ್ಟೆನ್ಸಿ, ಹೋಮ್ ರೆಸಿಡೆನ್ಸಿ, ನೇಟಿವ್ ಕಾನ್ಸ್ಟೆನ್ಸಿ ಇರ್ಬೋದು, ಮೊಬೈಲ್ ನಂಬರ್ಸು, ವರ್ಕ್ ಡೇಸ್, ಆಲ್ರೆಡಿ ವರ್ಕ್ ಯಾವ ರೀತಿ ಮಾಡಿದ್ದೀರಿ ಅದನ್ನು APRO ಇರ್ಬೋದು, PRO. ಸೊ ಎಲ್ಲ ಮಾಹಿತಿಗಳನ್ನು ಫಿಲ್ಅಪ್ ಮಾಡಿ ನಾವೇನು ಮಾಡಬೇಕಾಗುತ್ತೆ, ಅಪ್ಡೇಟನ್ನು ಕೊಡಬೇಕು. ಸೊ ಈ ರೀತಿ ಪ್ರತಿಯೊಬ್ಬರ ಮಾಹಿತಿಯನ್ನು ಓಪನ್ ಮಾಡಿ ಅಪ್ಡೇಟ್ ಕೊಡ್ತಾ ಹೋಗಬೇಕಾಗುತ್ತೆ. ಸೊ ಇದು ಭಾಳ ಪ್ರತಿಯೊಬ್ಬ ಎಂಪ್ಲಾಯ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ನಾವು ಒಟ್ಟಾರೆಯಾಗಿ ನಮ್ಮ ಒಂದು ಶಾಲೆಯಲ್ಲಿ ಇರುವಂತಹ ಒಂದು ಎಂಪ್ಲಾಯ್ ಲಿಸ್ಟ್ ಮತ್ತೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಪೆಂಡಿಂಗ್ ಅಂತ ನಾವು ಕ್ಲಿಕ್ ಮಾಡಿದಾಗ ಯಾವುದೇ ರೀತಿಯ ಪೆಂಡಿಂಗ್ ಇರಬಾರ್ದು. ಸೊ ಭಾಳ ಕ್ಲಿಯರ್ ಆಯಿತು. ಏನಂದರೆ ಒಂದು ಆಲ್ರೆಡಿ ಇಲ್ಲಿ ಮಾಹಿತಿ ಇರ್ತದೆ, ಯಾರ ಮಾಹಿತಿ ಇರೋದಿಲ್ಲ ಸೊ ಅವರನ್ನು ನಾವು ಆ್ಯಡ್ ನ್ಯೂ ಎಂಪ್ಲಾಯ್ ಅಂತ ಮಾಡಬೇಕು. ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಅಪ್ಡೇಟ್ ಕೊಡಬೇಕು, ಸಬ್ಮಿಟ್ ಕೊಡಬೇಕು. ಸೊ ಇದಾದ ನಂತರ ನಾವು ರಿಪೋರ್ಟನ್ನು ಕೂಡ ತೆಗೆದುಕೋಬೋದು, ಅಪ್ಡೇಟೆಡ್ ಎಂಪ್ಲಾಯ್ ಲಿಸ್ಟ್ ಅಂತ. ಆ ಒಂದು ಲಿಸ್ಟನ್ನು ತೆಗೆದುಕೊಂಡು ಅದು ಎಕ್ಸೆಲ್ನಲ್ಲಿ ಬರ್ತದೆ. ಸೊ ಆ ಎಕ್ಸೆಲ್ನಲ್ಲಿರುವಂಥ ಮಾಹಿತಿಯನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಪ್ರಿಂಟನ್ನು ತೆಗೆದುಕೊಂಡು ಇಲಾಖೆಗೆ ಸಲ್ಲಿಸಬೇಕಾಗ್ತದೆ. ಸೊ ಆದಮೇಲೆ ಈ ಒಂದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ವರ್ಕ್ ಇದಾಗಿದೆ. ಯಾಕಂದರೆ ಎಲೆಕ್ಷನ್ನಿಂದ ಒಂದು ತುರ್ತು ಆಗಿರುವಂಥ ಒಂದು ಕಾರ್ಯ. ಸೊ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮ್ಮ ಶಾಲೆಯಲ್ಲಿ ವರ್ಕ್ ಮಾಡ್ತಿರುವಂಥ ಸಿಬ್ಬಂದಿಯ ಮಾಹಿತಿಯನ್ನು ಎಲೆಕ್ಷನ್ಗೋಸ್ಕರವಾಗಿ ಮಾಹಿತಿಯನ್ನು ಅಪ್ಡೇಟ್ ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ನಿರಂತರವಾದ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.